ನಾಳೆ ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ನಾಳೆ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವಂತಹ ಪ್ರಮಾಣ ವಚನ ಕಾರ್ಯಕ್ರಮ ಜೊತೆಗೆ ಇತರರು ಕೂಡ ಅವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನರೇಂದ್ರ ಮೋದಿ ಪಟ್ಟಾಭಿಷೇಕ ನಾಳೆ 7:15ಕ್ಕೆ 2014-2019ರಲ್ಲಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ನರೇಂದ್ರ ಮೋದಿ ಅವರು BJP ಪಾಳಯಕ್ಕೆ ಒಂದು ರೀತಿಯಲ್ಲಿ ಲಕ್ಕಿ ಹೀರೋ. ಯಾಕೆಂತಂದರೆ ಅನೇಕ ನಾಯಕರು ಇದ್ದರು ಕೂಡ. ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು, ಆನಂತರ ಮುರಳಿ ಮನೋಹರ್ ಜೋಶಿ ಅವರಿದ್ದರು, ಲಾಲ್ ಕೃಷ್ಣ ಅಡ್ವಾಣಿ ಅವರಿದ್ದರು, ಅನೇಕ ನಾಯಕರು. ಆದರೆ ಯಾರಿಗೂ ಕೂಡ ಒಂದು ಪೂರ್ಣ ಪ್ರಮಾಣದಲ್ಲಿ ಯಾವತ್ತೂ ಕೂಡ BJPನ ಅಧಿಕಾರಕ್ಕೆ ತರಲಿಕ್ಕೆ ಆಗಲೇ ಇಲ್ಲ. ನಿಮಗೆ ಗೊತ್ತಿರಲಿ 2009ರಲ್ಲಿ BJPಗೆ ಕೇವಲ 7 ಕೋಟಿ ಜನ ವೋಟ್ ಮಾಡಿದರು. ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಒಂದು 18% ಏನೋ ವೋಟ್ ಶೇರ್ ಇತ್ತು ಅವ್ರದ್ದು. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅಂತ 2014ರಲ್ಲಿ ಅನೌನ್ಸ್ ಆದಾಗ ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, 7 ಕೋಟಿ ಇದ್ದಂತಹ ವೋಟರ್ಸ್ 17 ಕೋಟಿ ಆಗ್ತಾರೆ. 17 ಕೋಟಿ. ಓಕೆ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳಯಕ್ಕೆ ಬಿದ್ದಂಥ ಮತಗಳು 11 ಕೋಟಿ. 2019ರಲ್ಲಿ 17 ಕೋಟಿ ಇದ್ದಂಥ ವೋಟರ್ಸು 22 ಕೋಟಿ, 4 ಕೋಟಿ ಮತ್ತೆ ಜಾಸ್ತಿ. ಈ ಬಾರಿ 1.5 ಕೋಟಿ ಮತ್ತೆ ಜಾಸ್ತಿ ಆಗಿದ್ದಾರೆ. ನಿಮಗೆ ನಿನ್ನೆ ಮಾತಾಡುವಾಗ ಮೋದಿ ಅದನ್ನೇ ಹೇಳಿದ್ರು, ವೋಟ್ ಶೇರಿಂಗ್ ನಮ್ಗೆ ಜಾಸ್ತಿ ಆಗಿದೆ, ನಮ್ಮನ್ನ ಸೋತ್ವಿ ಅಂತ ಬಿಂಬಿಸ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ, 2009ರಲ್ಲಿ BJPಗೆ 7 ಕೋಟಿ ಜನ ವೋಟ್ ಹಾಕಿದ್ರು. ಕಾಂಗ್ರೆಸ್ಗೆ ಎಷ್ಟು ಜನ ಅಂತ ಕೇಳಿದ್ರೆ 11 ಕೋಟಿ. 2014ರಲ್ಲಿ BJPಗೆ 7 ಕೋಟಿಯಿಂದ 17 ಕೋಟಿಗೆ ಬರುತ್ತೆ ವೋಟು. ಕಾಂಗ್ರೆಸ್ಗೆ ಎಷ್ಟು ಬರುತ್ತೆ? 11 ಕೋಟಿ ಇದ್ದದ್ದು 10.5 ಕೋಟಿ ಆಗುತ್ತೆ. ನೆನಪಿಟ್ಕೊಳ್ಳಿ, ಇವರಿಗೆ 10 ಕೋಟಿ ಜಾಸ್ತಿ. ಅಲ್ಲಿ ತನಕ ಕಾಂಗ್ರೆಸ್ಗೆ ಪ್ರಾಪ್ತವಾಗ್ತಾ ಇದ್ದ ಮತಗಳೇ ಬಂದ್ಬಿಡುತ್ತೆ 10 ಕೋಟಿ ಜಾಸ್ತಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 7 ಕೋಟಿ, 11 ಕೋಟಿ, 17 ಕೋಟಿ, 10.5 ಕೋಟಿ, 22 ಕೋಟಿ, 11 ಕೋಟಿ, 23 ಕೋಟಿ ಮತ್ತು ಅವರದ್ದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಕಾಂಗ್ರೆಸ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಡಬಲ್ ಆಗಿರೋದು ಭಾಳ ಈಸಿ ಅಲ್ಲ. ಆದರೆ ಅವ್ರು ಹೇಳ್ತಾ ಇದ್ರು ನೋಡಿ, 2014, 2019, 2024 ಈ 1.5 ದಶಕದ ಸೀಟ್ಗಳು ಸೇರಿ ನಾವು ತಗೊಂಡ ಸೀಟಿಗೆ ಬಂದಿಲ್ಲ ಅಂತೇಳಿ ಒಂದು ರೀತಿಯಲ್ಲಿ ವ್ಯಂಗ್ಯವಾಡಿದ್ರು. ವೋಟ್ ಶೇರಿಂಗ್ ಜಾಸ್ತಿ ಇದೆ. ಎಸ್ ನೋಡಿ, ಈ ದೇಶದಲ್ಲಿ ಮತ್ತೆ ಕೇಸರಿ ದರ್ಬಾರ್ ಆರಂಭ ಆಗೋದಕ್ಕೆ ಕ್ಷಣಗಣನೆ. ಈಗಾಗಲೇ ಪ್ರಧಾನಿ ಮೋದಿ ಅವರು ಮತ್ತೆ ಪ್ರಧಾನಿಯಾಗಿ ಸತತ 3ನೇ ಬಾರಿಗೆ ಅಧಿಕಾರವನ್ನು ಸ್ವೀಕರಿಸುವುದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನರೇಂದ್ರ ಮೋದಿ ನೇತೃತ್ವದಲ್ಲಿ NDA ಸರ್ಕಾರ ದೇಶದ ಅಭಿವೃದ್ಧಿಯೇ ನಮ್ಮ ಮುಂದಿನ ಸಂಕಲ್ಪ ಅಂತ ಈಗಾಗಲೇ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಹಾಗಿದ್ರೆ ನರೇಂದ್ರ ಮೋದಿ ಅವರ ಮುಂದಿನ ಯೋಜನೆಗಳು ಏನು, ಪ್ರಮಾಣ ವಚನಕ್ಕೆ ಯಾವ ರೀತಿಯ ಸಿದ್ಧತೆಗಳೆಲ್ಲ ಆಗ್ತಾ ಇದೆ, ಬನ್ನಿ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಡ್ ಬರೋಣ. नरेंद्र दामोदर दास मोदी ईश्वर की शपथ लेता हूं। ಮೋದಿ 3.0 ಸರ್ಕಾರಕ್ಕೆ ಸಕಲ ಸಿದ್ಧತೆ. ಸತತ 3 ಅವಧಿಗಳ ಅಧಿಕಾರ, ಮತ್ತದೇ ಮಿಂಚು, ಮತ್ತದೇ ಖಡಕ್ ಮಾತು. ದೇಶ ಅಭಿವೃದ್ಧಿ ಹಾಗೂ ಆರ್ಥಿಕತೆ ಅಭಿವೃದ್ಧಿಗೆ ನರೇಂದ್ರ ಮೋದಿ ಸಜ್ಜು. 2014-19ರ ಬಳಿಕ ಇದೀಗ 2024ರಲ್ಲೂ ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಭಾರತವನ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಮೋದಿ ಸಜ್ಜಾಗಿದ್ದಾರೆ. ರಾಷ್ಟ್ರಪತಿ ಭೇಟಿಯಾಗಿ ಸರ್ಕಾರ ರಚನೆ ಹಕ್ಕು ಮಂಡನೆ ಮಾಡಿದ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರದ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಆಹ್ವಾನ ಪತ್ರಿಕೆ ಸಹ ನೀಡಿದರು. ಭಾನುವಾರ ಸಂಜೆ 7:15ಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಈ ಬಾರಿ ಸರಳವಾಗಿ ಪ್ರಮಾಣ ವಚನ ಸ್ವೀಕರಿಸುವುದಾಗಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪ್ರಮಾಣ ವಚನ ಸಮಾರಂಭಕ್ಕೆ ಅಕ್ಕಪಕ್ಕದ ಕೆಲ ದೇಶಗಳ ನಾಯಕರು ಗಣ್ಯ ಅತಿಥಿಗಳಾಗಿ ಆಗಮಿಸುವ ಸಾಧ್ಯತೆ ಇದೆ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಮತ್ತು ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ ಭಾಗವಹಿಸುವ ಸಾಧ್ಯತೆ ಇದೆ. ನೇಪಾಳ ಪ್ರಧಾನಿ ಪುಷ್ಪಕಮಲ್ ದಹಾಲ್ ಪ್ರಚಂಡ ಹಾಗೂ ಭೂತಾನ್ ರಾಜ ಜಿಗ್ಮೆ ಕೇಸರ್ ನೆಮ್ಗೇಲ್ ವಾಂಗ್ಚುಂಗ್ ಮತ್ತು ಪ್ರಧಾನಿ ಶೇರಿಂಗ್ ತೊಗ್ಬೆ ಅವರು ಸಹ ಪಾಲ್ಗೊಳ್ಳುವುದು ಖಚಿತವಾಗಿದೆ. ಮಾರಿಷಸ್ ಪ್ರಧಾನಿ ಪ್ರವಿಂದ್ ಜುಗ್ನೌತ್ ಅವರಿಗೂ ಆಹ್ವಾನ ನೀಡುವ ಸಾಧ್ಯತೆ ಇದೆ. ಪದಗ್ರಹಣ ಸಮಾರಂಭಕ್ಕೆ ಗಣ್ಯರ ಭೇಟಿ.
ನರೇಂದ್ರ ಮೋದಿ ಜೊತೆ ಸಂಪುಟಕ್ಕೆ ಸೇರುವ ಕೆಲ ನೂತನ ಸಂಸದರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 2019 ಪದಗ್ರಹಣ ಸಮಾರಂಭದಲ್ಲಿ ವಿವಿಐಪಿಗಳು ಸೇರಿದಂತೆ ಸುಮಾರು 8,000 ಗಣ್ಯರು ಭಾಗವಹಿಸಿದರು. ಈ ಬಾರಿ ಸರಳ ಪ್ರಮಾಣ ವಚನ ಸ್ವೀಕಾರ ಮಾಡುವುದಾಗಿ ಹೇಳಿರುವುದರಿಂದ ಕೆಲ ಗಣ್ಯರಿಗೆ ಮಾತ್ರ ಆಹ್ವಾನಿಸಲಾಗಿದೆ. 10 ವರ್ಷಗಳ 2 ಅವಧಿಯಲ್ಲಿ ಭಾರತದ ಹೆಸರನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿರೋ ಮೋದಿ ಇದೀಗ 3ನೇ ಅವಧಿಗೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ತಯಾರಿ ನಡೆಸಿದ್ದಾರೆ. ಇನ್ನು 5 ವರ್ಷ ನರೇಂದ್ರ ಮೋದಿ ಮತ್ತೆ ಭಾರತವನ್ನು ಆಳಲಿದ್ದು ಮತ್ತಷ್ಟು ಅಬ್ಬರಿಸಲಿದ್ದಾರೆ. ಸದ್ಯ ಕೇಂದ್ರಕ್ಕೆ ಮೋದಿ ರಿಟರ್ನ್ಸ್ ಆಗಿದ್ದು ಹಲವರಲ್ಲಿ ಹರ್ಷೋದ್ಗಾರವಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನು ಶ್ರೀಪಾದ್ 2014 2019 ಮೋದಿ ಇದ್ದಂಗೆ 2024 ಇರ್ತಾರೆ ಅಂತ ಅನ್ಕೋತೀರಾ? ಹಿಂಗೆ ಹೇಳ್ತೀರಿ? ಸಮ್ಮಿಶ್ರ ಸರ್ಕಾರ, ಮಿತ್ರ ಪಕ್ಷಗಳ ಮರ್ಜಿ ಕಾಯಬೇಕು. ಈಗ ಬಿಜೆಪಿ ಕಂಪ್ಲೀಟ್ ಅಬ್ಸಲ್ಯೂಟ್ ಮೆಜಾರಿಟಿಯಲ್ಲಿ ಬಂದಿದ್ರೆ ಯಾರ್ದು ಮುಲಾಜ್ ಇರ್ತಿರ್ಲಿಲ್ವೋ ಏನೋ. ಆದ್ರೆ NDA ಒಕ್ಕೂಟದಲ್ಲಿದ್ದಾಗ ಅವರು ಎಲ್ಲರನ್ನ ಕೇಳಿ ನಾನು ಯಾಕೆ ಹೇಳ್ತಿರೋದು ಗೊತ್ತಾ? 3 ಬಾರಿ CM, ಯಾವನ ಮುಲಾಜಿ ಇಲ್ಲ, ಆನೆ ನಡೆದದ್ದಾರಿ. ಈಗ 2 ಬಾರಿ PM, ಆನೆ ನಡೆದದ್ದಾರಿ. ಏನು ನಾಳೆ ಬೆಳಗ್ಗೆ 8 ಗಂಟೆಗೆ ಏನು ರಾತ್ರಿ 8 ಗಂಟೆಗೆ ಏನಂತಾರೆ ಅದಕ್ಕೆ ದುಡ್ಡಿಂದು ಇದು ಮಾಡಿದ್ರಲ್ಲ, ರದ್ದು. 1,000 ರೂಪಾಯಿ 500 ರೂಪಾಯಿ ನೋಟ್ ರದ್ದು. ನೋಟ್ ರದ್ದು. ನೋಟ್ ಬ್ಯಾನ್. 370 ಬ್ಯಾನ್. ಡಿಮಾನಿಟೈಸೇಷನ್. ಟ್ರಿಪಲ್ ತಲಾಕ್ ಬ್ಯಾನ್. ಆಮೇಲೆ ಎಲ್ಲ ನಿರ್ಧಾರಗಳು UCC NRC ಮಾಡೋಣ ಅಂತ ಅಂದ್ಬಿಟ್ಟು ಅಂತ ಮೋದಿ ಸ್ವಲ್ಪ ಡಲ್ ಆದಂಗೆ ಕಾಣ್ಬೋದಾ ಅನ್ಸುತ್ತೆ. ಪ್ರತಿಯೊಂದು ಯೋಜನೆಗಳು ಅಥವಾ ಈ ಮಹತ್ತರವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಒನ್ ಲೈನ್ ಅಜೆಂಡಾ ನಾವು ಹಂಗೆ ಯಾಕೆ ತಗೋಬೇಕು? ಇಷ್ಟನ್ನೆಲ್ಲ ಮ್ಯಾನೇಜ್ ಮಾಡಿದ್ದಾರಂತೆ ಮೋದಿ. ಇದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ನೋಡೋಣ. ಇಲ್ಲಿ ಅವರ ಕ್ಯಾಲಿಬರ್ ಯಾವ ರೀತಿ ವರ್ಕೌಟ್ ಆಗುತ್ತೆ ನೋಡೋಣ. ಅದ್ರ ಬಗ್ಗೆ ಮಾತಾಡೋಣ. ಈ ನಡುವೆ ಯಾರೆಲ್ಲ ನಮ್ಮ ರಾಜ್ಯದಿಂದ ಕೇಂದ್ರ ಸಚಿವರಾಗ್ತಾರೆ ಅನ್ನುವಂಥ ಕುತೂಹಲ ಇರುತ್ತೆ. ಕಳೆದ ಬಾರಿ ಶೋಭಾ ಕರಂದ್ಲಾಜೆ ಆಗಿದ್ದರು, ಆಮೇಲೆ ಸದಾನಂದ ಗೌಡ್ರು ಆಗಿದ್ದರು. ನಮ್ಮಿಂದ ಮೋದಿಯವರು ಆದಾಗ ತುಂಬ ಜನ ಆಗಿದ್ದರು. ಅನಂತಕುಮಾರ್ ಆಗಿದ್ದರು, ಆನಂತರ ಸುರೇಶ್ ಅಂಗಡಿ ಆಗಿದ್ದರು, ಕೆಲವರು ತೀರ್ಕೊಂಡ್ರು. ಆಮೇಲೆ ಸಿದ್ದೇಶ್ವರ್ ಆಗಿದ್ದರು, ಆಮೇಲೆ ಪ್ರಹ್ಲಾದ್ ಜೋಶಿ ಆಗಿದ್ದರು, ಖೂಬಾ ಆಗಿದ್ದರು, ಅನೇಕರಾಗಿದ್ದರು. ಈ ಬಾರಿ ಅಂಥದ್ದೇ ಒಂದು ಫೋರ್ಸ್ ಇದೆ. ಸೊ ಯಾರೆಲ್ಲ ಆಗ್ತಾರೆ ಅನ್ನುವಂಥದ್ದು ಇವ್ರದ್ದೆಲ್ಲ ಹೆಸರುಗಳು ಓಡಾಡ್ತಾ ಇದೆ. ಆದರೆ BJPಯಿಂದ ಕೆಲವರಾಗ್ಬೋದು ಮತ್ತು JDSನ ಒಬ್ಬರಿಗೇನೋ ಸಿಗಬಹುದೇನೋ, ಇಬ್ಬರಿಗೆ ಕೊಡಬೇಕು ಅಂತ ಕೇಳಿದ್ದಾರಂತೆ. ಸೊ ಬನ್ನಿ ಅದರ ಬಗ್ಗೆ ಏನಿದೆ ಸಂಭಾವ್ಯ ಸಚಿವರ ಪಟ್ಟಿ. ಓಕೆ, ಯಾರೆಲ್ಲ ಇದ್ದಾರೆ ಸಂಭಾವ್ಯ ಸಚಿವರು ನೋಡಿ. ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು. ರಾಜನಾಥ್ ಸಿಂಗ್ ಉತ್ತರ ಪ್ರದೇಶ ಮುಖ್ಯಮಂತ್ರಿಯಾಗಿ ಕೂಡ ಕೆಲಸ ಮಾಡಿದಂಥವರು, BJP ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದಂಥವರು. 2014ರಲ್ಲಿ ನರೇಂದ್ರ ಮೋದಿ ಅವರ ಹೆಸರನ್ನು ಹೇಳಿದ್ದೀವ್ರೆ. ನಿತಿನ್ ಗಡ್ಕರಿ ಸಾರಿಗೆ ಮಂತ್ರಿ. ಇವರು ಸಾರಿಗೆ ಬಿಟ್ಟರೆ ಇವರಿಗೆ ಇನ್ನೊಂದಿರೋದು ಮುಖ್ಯ ಪ್ರಧಾನಮಂತ್ರಿನೇ. ಯಾರೋ ಹೇಳ್ತಾ ಇದ್ರು, ಒಂದು ವೇಳೆ ನರೇಂದ್ರ ಮೋದಿ ಅವರು ಒಪ್ಕೊಂಡಿಲ್ಲ ಅಂದ್ರೆ ಇವರೇ ಪ್ರಧಾನಮಂತ್ರಿ. ಎಲ್ಲರನ್ನು ಕೂಡ ಮ್ಯಾನೇಜ್ ಮಾಡೋದು. ಮತ್ತು ಸಾರಿಗೆ ವಿಚಾರದಲ್ಲಿ ಇದೆಯಲ್ಲ, ಪಕ್ಷ ಭೇದ ಮರೆತು ಯಾವುದಾದ್ರೂ ಒಬ್ಬ ನಾಯಕ ಇದ್ರೆ, ಇವನ್ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು, ಈ ಬ್ರ್ಯಾಂಡ್ ಬೆಂಗಳೂರಿಗೆ ಏನೋ ಇಲ್ಲೆಲ್ಲ ಇದು ಮಾಡ್ತಾರೆ, ಸುರಂಗ ಮಾರ್ಗ ಎಲ್ಲ ಮಾಡ್ತಾರೆ ಅಂತಂದಾಗ ಅವ್ರು ಹೇಳಿದರು, ಇಲ್ಲ ನಾನು ಮಾತಾಡಿದ್ದೆ ನಿತಿನ್ ಗಡ್ಕರಿ ಇತ್ತು. ನಿತಿನ್ ಗಡ್ಕರಿ ಇದ್ರ ಬಗ್ಗೆ ಭಾಳ ಒಪ್ಪಿದ್ದಾರೆ. ಆಮೇಲೆ ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, ಅಲ್ಲಿ ಅಟಲ್ ಸೇತು ಅಂತ ಒಂದು ಮಾಡಿದ್ದಾರೆ ಮುಂಬೈನಲ್ಲಿ. 2 ಗಂಟೆ ತಗಲ್ತಾ ಇದ್ದದ್ದು 15 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಅಟಲ್ ಸೇತು. 2 ಗಂಟೆ. ಮುಂಬೈನ 2 ಗಂಟೆ ಅಂತಂದ್ರೆ ನಿಮ್ಗೆ 2 ಗಂಟೆಯಲ್ಲಿ ನಿಮಗೆ 20 ಕೋಟಿ ಸಂಪಾದನೆ ಮಾಡಬಹುದು. ಅಂದರೆ ಅಂಥ ಟೈಮ್ ಅಲ್ಲಿ ಭಾಳ ಮುಖ್ಯ. ಅದನ್ನೇ ಅವತ್ತು ನಮ್ಮ ಯಾರು ರಶ್ಮಿಕಾ ಬಂದಣ್ಣ ಒಂದು ಟ್ವೀಟ್ ಮಾಡಿದರು, ಏನ್ರಿ 2 ಗಂಟೆ ದಾರಿ 15 ನಿಮಿಷದಲ್ಲಿ ಆಗೋಗ್ಬಿಡ್ತಲ್ಲ ಅಂತೇಳಿ. ನಿತಿನ್ ಗಡ್ಕರಿಗಿರುವಂಥ ವಿಶೇಷತೆ. ಆಮೇಲೆ ಅನೇಕರಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ನೋಡಿ, ಸ್ಮೃತಿ ಇರಾನಿ ಸೋತಿದ್ದಾರೆ ಈ ಬಾರಿ, ಅಮೇಥಿಯಿಂದ ಸೋತಿದ್ದಾರೆ. 2014ರಲ್ಲೂ ಸೋತಿದ್ರು ರಾಹುಲ್ ಗಾಂಧಿ ವಿರುದ್ಧ. 2019ರಲ್ಲಿ ಗೆದ್ದರು, ಆದರೂ ಅವರನ್ನ ಮಂತ್ರಿ ಮಾಡಿದರು. ಈ ಬಾರಿ ಕೂಡ ಮಂತ್ರಿ ಮಾಡ್ತಾರೆ ಅಂತ ಇದೆ, ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ. ನಮಗಿರುವಂಥದ್ದು ಕರ್ನಾಟಕದಿಂದ ಯಾರಾಗ್ತಾರೆ? ಆಮೇಲೆ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಅನಂತಕುಮಾರ್ ಹೆಗಡೆ ಇದ್ದರು. ಅನಂತಕುಮಾರ್ ಹೆಗಡೆ ಕೂಡ ಮಂತ್ರಿ ಆಗಿದ್ದರು. ಒಂದು ಕೆಲವು ದಿನ ಸ್ಕಿಲ್ ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದರು. ಸೊ ಇವರೆಲ್ಲ ರೇಸಲ್ಲಿದ್ದಾರೆ. ಓಕೆ, ಸದ್ಯಕ್ಕೆ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಇದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ. ಇವರೆಲ್ಲರೂ ಕೂಡ ಏಬಲ್ ಹ್ಯಾಂಡ್. ಆದರೆ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಈಗ ಬಹಳ ಮುಖ್ಯವಾದಂತಹ ವಿಚಾರ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು. ಡಾಕ್ಟರ್ ಮಂಜುನಾಥ್ ಅವರನ್ನ ಹೋದಲ್ಲಿ ಬಂದಲ್ಲಿ ಬಹಿರಂಗ ಪ್ರಚಾರದಲ್ಲಿ ಆರೋಗ್ಯ ಮಂತ್ರಿನ ಕಳಿಸ್ತಾ ಇದ್ದೀರಿ ಅಂತ ಮಾತಾಡೇ ಕಳಿಸುವಂತ. ರಾಜ್ಯದಿಂದ 3 ಉಪಮುಖ್ಯಮಂತ್ರಿಗಳು. ಆಮೇಲೆ CN ಮಂಜುನಾಥ್ ಅವ್ರ ಬಗ್ಗೆ ಕುಮಾರಸ್ವಾಮಿ ಒಮ್ಮೆ ಹೇಳ್ತಾ ಇದ್ರು, ಏನಂತಂದ್ರೆ 2018 ಚುನಾವಣೆಯಲ್ಲಿ ನನಗೇ ಹೇಳಿದ್ರು ಒಮ್ಮೆ ಅವರು, ಬ್ರದರ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮಂಜುನಾಥ್ ಅವರನ್ನ
ನಾನು ಅಂದರೆ MLC ಮಾಡಿ ಆರೋಗ್ಯ ಮಂತ್ರಿ ಮಾಡ್ತೀನಿ ಅಂತ ಅವ್ರಿಗೊಂದು ಆಸೆ ಇತ್ತು. ಅವರಿಗೆ ರಾಜ್ಯದಲ್ಲಿ ಮಾಡಬೇಕು ಅಂತ ಆಸೆ ಇತ್ತು. ಓಕೆ, ಅದು ಕೇಂದ್ರದಲ್ಲಿ ಅಷ್ಟು ಈಸಿ ಅಲ್ಲ, ಬಟ್ ಹೇಳಕ್ಕೂ ಬರಲ್ಲ. ನರೇಂದ್ರ ಮೋದಿ ಅವರ ತಲೆಯಲ್ಲಿ